ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಮುಂದಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮೀನಾಗೆ ಡೆಕೋರೇಷನ್ ಆರ್ಡರು ಸಿಗುತ್ತೆ. ಅದನ್ನು ನೋಡಿ ವಿಶಾಲಾಕ್ಷಿ ತುಂಬ ಹೊಟ್ಟೆ ಉರಿ ಪಡ್ಕೊಂಡು ಶಾಂತಿ ಹತ್ರ ಬರ್ತಾಳೆ. ಶಾಂತಿ ಹತ್ರ ಬಂದು ಮೀನಾ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡ್ತಾ ಇರ್ತಾಳೆ. ಸೊಸೆ ನಿಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ಲು. ನಾ ಚೆನ್ನಾಗಿ ದುಡ್ದು ನಮ್ಮತ್ತೆನ ನನ್ನ ಹಿಡಿತದಲ್ಲಿ ಇಟ್ಕೊತೀನಿ ಅಂತ ಹೇಳ್ತಾ ಇದ್ಲು ಅಂತ ವಿಶಾಲಾಕ್ಷಿ ಶಾಂತಿಗೆ ಹೇಳ್ತಾಳೆ. ಹಾಗೆ ವಿಶಾಲಾಕ್ಷಿ ಹೇಳ್ಕೊಡ್ತಾಳೆ, ಈ ಥರ ಎಲ್ಲ ಅವಳು ಕೊಬ್ಬಿಡಿಸ್ಬೇಕು ಅಂದರೆ ಅವಳಿಗೊಂದು ಆರ್ಡ್ರ್ ಸಿಕ್ಕಿದೆ, ಆ ಆರ್ಡ್ರಿಗೆ ಅವಳು ಹೋಗದೆ ಇರೋ ಥರ ಮಾಡಬೇಕು ಅಂತ ಶಾಂತಿಗೆ ವಿಶಾಲಾಕ್ಷಿ ಹೇಳ್ಕೊಡ್ತಾಳೆ. ಎಲ್ಲ ಕೇಳಿಸ್ಕೊಂಡು ಶಾಂತಿಗೆ ಮೀನಾ ಮೇಲೆ ಸಖತ್ ಕೋಪ ಬರುತ್ತೆ. ಮನೆಗೆ ಬಂದಿದ ತಕ್ಷಣ ಮೀನಾ ಅಂತ ಜೋರಾಗಿ ಶುರು ಮಾಡ್ತಾಳೆ ಜಗಳ ಮಾಡೋಕ್ಕೆ. ಮೀನಾ ನನ್ನ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾ ಇರ್ಬೇಕಾದ್ರೆ ರಂಗನಾಥ್ ಅವರು ಬಂದು ಏನು ಹೇಳ್ತಿದ್ಯಾ ನೀನು ಅಂತ ಶಾಂತಿಗೆ ರಂಗನಾಥ್ ಅವರು ಕೇಳ್ತಾರೆ. ಅದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ, ಆದರೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಶ್ರುತಿ ಬಂದು ಅತ್ತೆ ನೀವು ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗೋದು ಅಂತ ಶ್ರುತಿ ಹೇಳ್ತಾಳೆ. ಆಗ ರಂಗನಾಥ್ ಅವರು ನೀನು ಹೇಳಿಲ್ಲ ಅಂದರೆ ಬಿಡೆ, ನನ್ನ ಸೊಸೆ ಮೇಲೆ ನನ್ನ ನಂಬಿಕೆ ಇದೆ ಅಂತ ಹೇಳ್ತಾರೆ. ಆಗ ಶ್ರುತಿ ಹೇಳ್ತಾಳೆ, ಅಲ್ಲ ಅತ್ತೆ ನೀವು ಎಷ್ಟೆಲ್ಲ ಮೀನಾಗಿ ಬೈತೀರಾ ಅಂತೀರಾ, ಆದರೂ ಅವರು ನಿಮ್ಮ ಬಗ್ಗೆ ಒಂದು ಮಾತು ಕೂಡ ಆಡಲ್ಲ, ಅಂಥದ್ರಲ್ಲಿ ನೀವು ಅವ್ರ ಬಗ್ಗೆ ಈ ಥರ ಎಲ್ಲ ಹೇಳ್ತಿದ್ದೀರಲ್ಲ ಅಂತ ಶ್ರುತಿ ಹೇಳ್ತಾಳೆ. ಈ ಕಡೆ ಇದನ್ನು ಕೇಳಿಸ್ಕೊಂಡು ರೋಹಿಣಿ ಬಂದು ಅತ್ತೆ ಅಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ಅದು ನಿಜಾನೇ ಆಗಿರುತ್ತೆ, ಮೀನಾ ಅವರು ಅತ್ತೆ ಬಗ್ಗೆ ಏನೋ ಮಾತಾಡಿರಬೇಕು, ಅದಕ್ಕೆ ಈ ಥರ ಅತ್ತೆ ಹೇಳ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ರಂಗನಾಥರು ಯಾರೋ ಏನೋ ಹೇಳ್ತಾರೆ ಅಂತ ನನ್ನ ಸೊಸೆ ನಾನು ಬಿಟ್ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಬೆಳಕಾಗುತ್ತೆ. ಶಾಂತಿ ಮೀನಾನ ಡೆಕೋರೇಷನ್ಗೆ ಕಳಿಸ್ಬಾರ್ದು ಅಂತ ಏನೇನೋ ಐಡಿಯಾ ಮಾಡ್ತಿರ್ತಾಳೆ. ಎಲ್ಲರನ್ನೂ ಬೇಗ ಮನೆಯಿಂದ ಕಳ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಶಾಂತಿ. ಮನೋಜ ಊಟಕ್ಕೆ ಕೂತ್ಕೋತಾನೆ. ಅಮ್ಮಮ್ಮ ನನಗೆ ಮೊಟ್ಟೆ ದೋಸೆ ಬೇಕು ಅಂತ ಶಾಂತಿ ಕೇಳ್ತಾನೆ. ಶಾಂತಿ ಮೊಟ್ಟೆ ದೋಸೆನೂ ಇಲ್ಲ ಏನೂ ಇಲ್ಲ, ಬೇಗ ತಿಂದ್ಬಿಟ್ಟು ಶೋರೂಮ್ಗೆ ಎದ್ದೋಗೋ ಅಂತ ಶಾಂತಿ ಬೈತಿರ್ತಾಳೆ ಮನೋಜಂಗೆ. ಕೇಳಿಸ್ಕೊಂಡು ರೋಹಿಣಿಗೆ ಡೌಟ್ ಬರುತ್ತೆ. ಆಗ ಮನೋಜ್ ಹೇಳ್ತಾನೆ, ಅಲ್ಲಮ್ಮ ಇಷ್ಟು ತಿನ್ನು ಅಂತ ಹೇಳ್ತಿದ್ದೆ, ಇವತ್ತು ಯಾಕಮ್ಮ ಹಿಂಗೆ ಬೈತಿದ್ದೆ ಅಂತ ಮನೋಜ ಶಾಂತಿ ಕೇಳ್ತಾನೆ. ಅದಾದಮೇಲೆ ಎಲ್ಲರೂ ತಿಂಡಿ ತಿಂದ್ಕೊಂಡು ಹೊರಡ್ತಾರೆ. ಈಗ ಶಾಂತಿ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಯ್ಯೋ ನನಗೆ ಸೊಂಟ ನೋವು ಅಂತ ಹೇಳೋಕ್ಕೆ ನಾಟಕ ಶುರು ಮಾಡ್ತಾಳೆ. ಹಾಗೆ ನನಗೆ ಸೊಂಟ ಒತ್ಕೊಡು, ಬಿಸಿನೀರು ಕಾಯಿಸ್ಕೊಡು, ಶಾಖ ಕೊಡು ಅಂತ ತುಂಬಾ ತಲೆ ತಿಂತಾ ಇರ್ತಾಳೆ ಮೀನಾಗೆ ಶಾಂತಿ. ಈ ಕಡೆ ಸೂರ್ಯ ಮೀನಾಗೆ ಫೋನ್ ಮಾಡಿಬಿಟ್ಟು ಯಾಕೆ ಮೀನಾ ಇನ್ನೂ ಬಂದಿಲ್ಲ, ಯಾಕೆ ಲೇಟು ಅಂತ ಕೇಳ್ತಿರ್ತಾನೆ. ಮೀನಾ ಹೇಳ್ತಾಳೆ, ಅತ್ತೆಗೆ ತುಂಬ ಹುಷಾರಿಲ್ಲ, ಅದಕ್ಕೆ ನಾನು ವೀಡಿಯೋ ಕಾಲ್ ಮಾಡಿ ನಾನೆಲ್ಲ ಹೇಳ್ತಾ ಇರ್ತೀನಿ, ನೀವು ಮಾಡ್ಕೊಂಡು ಹೋಗಿ ಅಂತ ಮೀನಾ ಹೇಳ್ತಾಳೆ. ಆಗ ಮೀನಾ ಕೇಳ್ತಾಳೆ, ಕನಕ ಮತ್ತು ಹೂವು ಕಟ್ಟೋ ಅಕ್ಕಂದಿರೆಲ್ಲ ಬಂದಿದ್ದಾರಾ ಅಂತ ಮೀನಾ ಕೇಳಿದಾಗ ಎಲ್ಲರೂ ಬಂದಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಸರಿ ನಾನು ಹೇಳ್ದಂಗೆ ಮಾಡಿ ಎಲ್ಲ ನೀಟಾಗಿ ಬರುತ್ತೆ ಅಂತ ಮೀನಾ ಹೇಳ್ಕೊಡ್ತಿರ್ತಾಳೆ. ಆದಮೇಲೆ ಸೂರ್ಯ ಕನಕ ಮತ್ತು ಹೂ ಕಟ್ಟೋ ಅಕ್ಕಂದಿರೆಲ್ಲ ಸೇರಿ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ವೀಡಿಯೋ ಕಾಲ್ ಮಾಡಿ ಮೀನಾಗೆ ತೋರಿಸ್ತಿರ್ತಾನೆ. ಈ ಕಡೆ ವಿಶಾಲಾಕ್ಷಿ ಶಾಂತಿಗೆ ಫೋನ್ ಮಾಡಿಬಿಟ್ಟು ಕೇಳ್ತಾ ಇರ್ತಾಳೆ. ಆಗ ಶಾಂತಿ ಇವಳನ್ನೆಲ್ಲೂ ಕಾಣಿಸಿಲ್ಲ, ಇವಳು ಮನೇಲೇ ಇದ್ದಾಳೆ ಅಂತ ಹೇಳ್ತಿರ್ತಾಳೆ. ವಿಶಾಲಾಕ್ಷಿ ಅಯ್ಯೋ ನೀವೇನು ಮಾಡ್ತಾ ಇದ್ದೀರಾ, ಇಲ್ಲಿ ಈ ಕಡೆ ಎಲ್ಲ ಡೆಕೋರೇಷನ್ ಎಲ್ಲ ಸಕ್ಸಸ್ಸಾಗಿ ಚೆನ್ನಾಗಿ ಮಾಡಿದಾರಲ್ಲ ಅಂತ ವಿಶಾಲಾಕ್ಷಿ ಶಾಂತಿಗೆ ಹೇಳ್ತಾಳೆ. ಶಾಂತಿ ಅಲ್ಲ ಇವಳನ್ನ ನಾನು ಇಲ್ಲೇ ಇರಿಸ್ಕೊಂಡಿದ್ದೀನಿ, ಅವ್ರು ಹೆಂಗೆ ಡೆಕೋರೇಷನ್ ಎಲ್ಲ ಮುಗಿಸ್ತಾರೆ ಅಂತ ಶಾಂತಿ ಕೇಳ್ತಿರ್ತಾಳೆ. ವಿಶಾಲಾಕ್ಷಿ ಹೇಳ್ತಾಳೆ, ಅವಳು ಮನೇಲಿದ್ರೂ ವೀಡಿಯೋ ಕಾಲ್ ಮಾಡಿ ಅವ್ರಿಗೆಲ್ಲ ಯಾವ ರೀತಿ ಕೆಲಸ ಮಾಡಬೇಕಂತ ಹೇಳ್ಕೊಟ್ಟಿದ್ದಾಳೆ, ಹಾಗಾಗಿ ಅವರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿ ಮುಗಿಸಿದ್ದಾರೆ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಈ ಕಡೆ ಶಾಂತಿ ವಿಶಾಲಾಕ್ಷಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಮೀನಾ ಶಾಂತಿಗೆ ಊಟ ಕೊಡೋಕ್ಕಂತ ಬರ್ತಾಳೆ. ಆಗ ಶಾಂತಿ ವಿಶಾಲಾಕ್ಷಿ ಜೊತೆ ಮಾತಾಡ್ತಿರೋದನ್ನೆಲ್ಲ ಮೀನಾ ಕೇಳಿಸ್ಕೊತಾಳೆ. ನೋಡಿ ಮೀನಾಗೆ ತುಂಬಾ ಬೇಜಾರಾಗುತ್ತೆ. ಅತ್ತೆ ಈ ಥರ ನನ್ನ ಜೊತೆ ನಡ್ಕೊತಾರಲ್ಲ, ನನಗೆ ಈ ಥರ ಮಾಡ್ತಾರಲ್ಲ ಅಂತ ನೆನೆಸ್ಕೊಂಡು ಅವಳು ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಇದಾದಮೇಲೆ ಸೂರ್ಯ ಹೂವಿನ ಹಾರ ತೊಗೊಂಡು ಮನೆಗೆ ಬಂದು ಮೀನಾ ಅಂತ ಜೋರಾಗಿ ಕೂಗ್ತಾ ಇರ್ತಾನೆ. ರಂಗನಾಥ್ ಅವ್ರು ಬಂದ್ಬಿಟ್ಟು ಯಾಕೋ ಹಂಗೆ ತಿರ್ಸ್ತಿದ್ಯಾ ಅಂತ ಹೇಳ್ತಾರೆ. ಸೂರ್ಯ ಮನೆಯವ್ರನ್ನೆಲ್ಲ ಕರಿಯಪ್ಪ ಅಂತ ಮನೆಯವ್ರನ್ನೆಲ್ಲ ಕರಿತಾ ಇರ್ತಾನೆ ಸೂರ್ಯ. ರಂಗನಾಥ್ ಅವರು ಏನೋ ಇಷ್ಟೊಂದು ಅರ್ಜೆಂಟಲ್ಲಿ ಬಂದಿದೆ, ಹೂವಿನ ಹಾರ ಬೇರೆ ಇಟ್ಕೊಂಬಂದ್ಬಿಟ್ಟಿದೆ, ಏನಾಯಿತು ಅಂತ ಕೇಳ್ತಾರೆ. ಸೂರ್ಯ ಇರಪ್ಪ ಒಂದು ನಿಮಿಷ, ಎಲ್ಲರೂ ಬರಲಿ ಎಲ್ಲ ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಮೀನಾ ಬರ್ತಾಳೆ. ಯಾಕ್ರಿ ಹಂಗೆ ಕೂಗಾಡ್ತೀರಾ ಅಂತ ಕೇಳಿದಾಗ ಇರೇ ಮೀನಾ ಎಲ್ಲರೂ ಮನೆಯವ್ರು ಬರಲಿ ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಮನೋಜ ಶಾಂತಿ ರೋಹಿಣಿ ಎಲ್ಲರೂ ಬರಲಿ ಅಂತ ಕಾಯ್ತಾ ನಿಂತಿರ್ತಾನೆ. ಮನೆಯವರೆಲ್ಲ ಬಂದಮೇಲೆ ಸೂರ್ಯ ಮೀನಾಗೆ ಹಾರ ಹಾಕ್ಬಿಟ್ಟು ಎಲ್ರಿಗೂ ಕ್ಲಾಪ್ಸ್ ಹೊಡೆಯೋಕ್ಕೆ ಹೇಳಪ್ಪ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಶಾಂತಿ ಹೊಟ್ಟೆ ಹೊರ್ಕೊಂಡು ಯಾಕೋ ಕ್ಲಾಪ್ಸ್ ಹೊಡಿಬೇಕು ಅಂತಂದಾಗ ಫಸ್ಟ್ ಕ್ಲಾಪ್ಸ್ ಹೊಡೀರಿ ಅಂತ ಹೇಳ್ಬಿಟ್ಟು ಸೂರ್ಯ ಹಾರನ ಹಾಕ್ತಾನೆ ಮೀನಾಗೆ. ಏನ್ರಿ ಇದೆಲ್ಲ ಅಂತ ಮೀನಾ ಕೇಳಿದಾಗ ಹೇಳ್ತೀನಿ ಇರು ಮೀನಾ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಮನೋಜ ರೋಹಿಣಿ 3 ಜನನು ಹೊಟ್ಟೆ ಹೊರ್ಕೊಂಡು ಚಪ್ಪಾಳೆ ಹೊಡೆದರೆ ನಿಂತ್ಕೊಂಡಿರ್ತಾರೆ.
ರೋಹಿಣಿ ಮನೋಜು ಸುಮ್ಮನೆ ನಿಂತಿರೋದು ನೋಡ್ಬಿಟ್ಟು ಸೂರ್ಯ ನೋಡಪ್ಪ ಇವ್ರು ಮತ್ತೆ ಚಪ್ಪಾಳೆ ಹೊಡಿತೀರ ಅಂತ ಸೂರ್ಯ ಹೇಳ್ತಾನೆ. ಅನ್ನೋದವರು ಯಾಕರು ಸುಮ್ಮನೆ ನಿಂತಿದ್ದೀರ ಚಪ್ಪಾಳೆ ಹೊಡೀರಿ ನೀವು ಅಂತಂದಾಗ ಅವರು ಕೂಡ ನಿಧಾನಕ್ಕೆ ಕ್ಲಾಪ್ಸ್ ಹೊಡಿತಿರ್ತಾರೆ. ಈ ಕಡೆ ಶ್ರುತಿ ಬಂದು ಮೀನಾಗೆ ಕಂಗ್ರಾಸ್ ಅಂತ ಹೇಳ್ತಾಳೆ. ಆಗ ರೋಹಿಣಿ ಸೂರ್ಯ ಅವರು ಏನೇ ಹೇಳೇ ಇಲ್ಲ ನೀವೇ ಕಂಗ್ರಾಸ್ ಹೇಳ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಶ್ರುತಿ ಹೇಳ್ತಾಳೆ ನನಗೆ ಗೊತ್ತು ಇವರೇನೋ ಒಂದು ಸಾಧನೆ ಮಾಡ್ಕೊಂಡೇ ಬಂದಿರ್ತಾರೆ ಅದಕ್ಕೇ ಸೂರ್ಯ ಅವರು ಈ ಥರ ಹಾರಾಕಿ ಕ್ಲಾಪ್ಸ್ ಮಾಡಿಸ್ತಾ ಇರೋದು ಅಂತ ಶ್ರುತಿ ಹೇಳ್ತಾಳೆ. ರನತ್ ರವಿ ಇಬ್ಬರು ಕೇಳ್ತಾರೆ ಏನಾಯಿತು ಏನು ಹೇಳೋ ಅಂತ ಕೇಳ್ತಿರ್ತಾರೆ. ಆಗ ಹೌದಪ್ಪ ಇವತ್ತೊಂದು ಡೆಕೋರೇಷನ್ ಆರ್ಡರ್ ಸಿಕ್ಕಿತ್ತು ಅಂತ ಹೇಳಿದಾಗ ರನತರ ಹೌದು ಹೇಳಪ್ಪ ಅಂದಾಗ ಅದನ್ನು ಮೀನಾ ಬರೋಕ್ಕಾಗಲಿಲ್ಲ ಇಲ್ಲೇ ಕೂತ್ಕೊಂಡು ಅವಳು ನಮಗೆಲ್ಲ ಹೇಳಿಕೊಟ್ಟು ವೀಡಿಯೋ ಕಾಲ್ ಮಾಡಿ ಎಲ್ಲ ಹೇಳಿಕೊಟ್ಟು ಅದನ್ನು ಸಕ್ಸಸ್ ಮಾಡಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡು ರಂಗತರು ತುಂಬ ಖುಷಿ ಪಡ್ತಿರ್ತಾರೆ. ಮನೋಜ್ ಹೊಟ್ಟೆ ಹೊರ್ಕೊಂಡು ಏನೋ ನೀನು ಹೆಂಡ್ತೀನಿ ಮೆಜಿಷಿಯನ್ನ ಇಲ್ಲೇ ಕೂತ್ಕೊಂಡು ಹೆಂಗೋ ಅದನ್ನೆಲ್ಲ ಮಾಡಿಬಿಟ್ಲೋಳು ಅಂತ ಮನೋಜ ಹೇಳ್ತಿರ್ತಾನೆ. ಸೂರ್ಯ ಹೇಳ್ತಾನೆ ಅದು ಮಂತ್ರವಾದಿ ಕೆಲಸ ಅಲ್ಲ ಕಣೋ ಬುದ್ಧಿವಂತಿಕೆಯಿಂದ ಮಾಡಿರೋದು ಅಂತ ಸೂರ್ಯ ಹೇಳ್ತಾನೆ. ಮನೋಜು ಬಿಡೋ ಟೆಕ್ನಾಲಜಿ ಬಗ್ಗೆ ನೀನು ನನಗೆ ಹೇಳ್ಕೊಡ್ತಿದ್ದೇನೋ ಅಂತ ಮನೋಜ ಹೇಳ್ತಾನೆ. ಆಗ ರವಿ ಹೇಗೋ ಸಾಧ್ಯ ಅದಕ್ಕೆ ಮನೇಲೇ ಇಟ್ಕೊಂಡು ಹೇಗೆ ಕೆಲಸ ಮುಗಿಸಿದ್ರಿ ಅಂತ ರವಿ ಕೇಳ್ತಾನೆ. ಆಗ ಸೂರ್ಯ ಸಕ್ಕರೆಗೆ ಕೈ ನೋವು ಬಂದಿತ್ತಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಮ್ಮ ನನಗೆ ಹೇಳ್ಬಾರ್ದಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರ್ಲಿಲ್ವ ಅಂತ ಮನೋಜ ಹೇಳ್ತಾನೆ. ರವಿ ಏನಾಗಿತ್ತಮ್ಮ ಅಂತ ರವಿನೂ ಕೇಳ್ತಾನೆ. ಆಗ ರಂಗನಾಥರು ಅಲ್ಲ ಕಣೆ ನನಗೊಂದು ಮಾತು ಹೇಳ್ಬಾರ್ದು ನಾನು ಕರ್ಕೊಂಡು ಹೋಗ್ತಿರ್ಲಿಲ್ವ ಹಾಸ್ಪಿಟ್ಲಿಗೆ ಅಂತ ರಂಗನಾಥರು ಹೇಳ್ತಾರೆ. ರವಿ ಶ್ರುತಿ ನಾವು ಹೋಗ್ಬೇಕಾದ್ರೆ ನೀವು ಚೆನ್ನಾಗೇ ಇದ್ರಲ್ಲ ಅಂತ ಅವರು ಕೇಳ್ತಾರೆ. ಸೂರ್ಯ ಹೇಳ್ತಾನೆ ಹೌದು ಸಕ್ಕರೆಗೆ ಹುಷಾರಿಲ್ಲ ಅಂತ ಮೀನಾ ಅಲ್ಲಿಗೆ ಬರೋಕ್ಕಾಗಿಲ್ಲ ಮೀನಾ ಇಲ್ಲಿಂದನೇ ವೀಡಿಯೋ ಕಾಲ್ ಮಾಡಿ ನಮಗೆಲ್ಲ ಹೇಳಿಕೊಟ್ಟು ಆರ್ಡ್ರ್ ಮುಗಿಸಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ವೀಡಿಯೋ ಕಾಲಲ್ಲೇ ಮಾಡಿ ನಮ್ಗೆ ಹೇಳ್ಕೊಟ್ಟು ಎಲ್ಲ ಕೆಲಸ ಮುಗಿಸಿದಾಳೆ ಇದೊಂದು ದೊಡ್ಡ ಸಾಧನೆ ಅಲ್ವಾ ಅಂತ ಸೂರ್ಯ ರಂಗನಾಥ್ ಹೇಳ್ತಿರ್ತಾನೆ. ರಂಗನಾಥ್ ಹೌದಮ್ಮ ಇದು ದೊಡ್ಡ ಸಾಧನೆ ಮಾಡಿದ್ದಾಳೆ ಅಮ್ಮ ನಿನಗೆ ತುಂಬ ಒಳ್ಳೆಯದಾಗಲಿ ಇನ್ನಷ್ಟು ಆರ್ಡರ್ ಸಿಗಲಿ ಅಂತ ರಂಗನಾಥ್ ಹೇಳ್ತಾರೆ. ಮೀನಾ ಮಾವ ನನಗೆ ಯಾಕೆ ಈ ಥರ ಎಲ್ಲ ಹೇಳ್ತಿದ್ದೀರಾ ನಾನು ಜಸ್ಟ್ ಇದೆಲ್ಲ ಮಾಡಿ ಅಂತ ಹೇಳಿದೆ ಆದರೆ ಇಷ್ಟನ್ನೆಲ್ಲ ಕಷ್ಟಪಟ್ಟು ಅವರು ಮಾಡಿದ್ದು ಇವರು ಮತ್ತು ಕನಕ ಹೂವು ಕಟ್ಟೋ ಅಕ್ಕಂದಿರೆಲ್ಲ ಮಾಡಿದ್ದಾರೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿರೋದಕ್ಕೆ ಸಕ್ಸಸ್ ಆಗಿರೋದು ಅಂತ ಮೀನಾ ಹೇಳ್ತಾಳೆ. ಆಗ ಮನೋಜ ಇದೇನು ದೊಡ್ಡ ಸಾಧನೆನ ಇದಕ್ಕೇ ಇಷ್ಟೊಂದು ಆರ್ಭಟ ಮಾಡ್ತಿರೋದಂತ ಮನೋಜ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹೌದು ಇದು ದೊಡ್ಡ ಸಾಧನೆನೇ ಮೀನಾ ಅವರು ಅತ್ತೆನೂ ನೋಡಿಕೊಂಡು ಅಲ್ಲಿರೋ ಕೆಲಸಕ್ಕೆಲ್ಲ ಹೇಗೆ ಮಾಡಬೇಕಂತ ಹೇಳಿಕೊಟ್ಟು ಸಹಾಯ ಮಾಡಿದ್ದಾರೆ ಇದು ದೊಡ್ಡ ಸಾಧನೆ ಅಂತ ಶ್ರುತಿ ಹೇಳ್ತಾಳೆ. ಆಗ ರವಿ ಏನೋ ಒಂದು ಒಳ್ಳೇದು ಮಾಡಿದ್ರೆ ಏನೋ ಒಂದು ನೆಗೆಟಿವೇ ಮಾತಾಡ್ತೀಯಲ್ಲ ಅಂತ ರವಿ ಬೈದಾಗ ಸೂರ್ಯ ಹೇಳ್ತಾನೆ ಇದರಲ್ಲಿ ಮೀನಾ ಸಕ್ಸಸ್ ಅಲ್ವಾ ಅದಕ್ಕೆ ಅವ್ನಿಗೆ ಹೊಟ್ಟೆ ಉರಿಕಣೋ ಅದಕ್ಕೆ ಹಿಂಗೆ ಮಾತಾಡ್ತಾನೆ ಅಂತ ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಮೀನಾ ಹತ್ರ ಬಂದ್ಬಿಟ್ಟು ಇದು ಒಳ್ಳೆ ಸಕ್ಸಸ್ಸು ಇದನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಸೂರ್ಯ ಹೇಳಿದಾಗ ಮೀನಾ ಸೂರ್ಯನ ಸೈಡಿಗೆ ಕರೆದ್ಬಿಟ್ಟು ಬನ್ನಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಕರೀತಾಳೆ. ಈ ಕಡೆ ಸೂರ್ಯ ನನ್ನ ಹೆಂಡತಿ ಏನಕ್ಕೋ ಕರಿತಾಳೆ ನಾನು ಬರೋವರೆಗೂ ಎಲ್ಲರೂ ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಸೂರ್ಯ ಮೀನಾ ಹತ್ರ ಮಾತಾಡೋಕ್ಕೆ ಹೋಗ್ತಾನೆ. ಮೀನಾ ಹಾರ ಹಾಕ್ಕೊಂಡಿರ್ಬೇಕಾದ್ರೆ ಮೀನಾ ನೀನು ಹಾರನ ಹಾಕ್ಕೊಂಡೇ ಇರು ಹೂವು ಕಟ್ಟೋರು ಹಾರ ಹಾಕ್ಕೊಂಡಿದ್ರೆ ಚೆನ್ನಾಗಿರುತ್ತೆ ತೆಗಿಬೇಡ ಅಂತ ಸೂರ್ಯ ಮೀನಾಗೆ ಹೇಳ್ತಾನೆ. ಮೀನಾ ಏನು ಅಡುಗೆ ಮಾಡಿದ್ದೆ ಏನು ತರಬೇಕು ಏನು ಸೆಲೆಬ್ರೇಟ್ ಮಾಡೋಣ ಅಂತ ಖುಷಿಯಿಂದ ಸೂರ್ಯ ಕೇಳ್ತಿರ್ತಾನೆ. ಆಗ ಮೀನಾ ರೀ ಒಂದು ನಿಮಿಷ ನೀವು ನೀರು ಕುಡೀರಿ ಸಮಾಧಾನ ಮಾಡ್ಕೊಳ್ಳಿ ನಾನು ಎಲ್ಲನೂ ಏನೋ ಹೇಳಬೇಕು ಅಂತ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ. ಅಲ್ಲ ರೀ ಮನುಷ್ಯ ಯಾವಾಗ ಹೇಗೆ ನಡ್ಕೋತಾನೆ ಅಂತಲೇ ಗೊತ್ತಾಗಲ್ಲ ನಿಮ್ಮಮ್ಮ ಕೈ ನೋವು ಕಾಲು ನೋವು ಅಂತ ನಡ್ಕೋತಾ ಇದ್ರಲ್ಲ ಅಂತ ಹೇಳ್ಬೇಕಾದ್ರೆ ಸೂರ್ಯ ಅದನ್ನೆಲ್ಲ ನೀನೇ ಸರಿ ಮಾಡ್ದಲ್ಲ ಬಿಡು ಮೀನಾ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಅಲ್ಲಿ ಏನಾದ್ರು ನಡೆದಿರ್ತಾನೆ ಸರಿ ಮಾಡೋಕ್ಕೆ ಅತ್ತೆ ಈ ಥರ ಕಾಲು ನೋವು ಸೊಂಟ ನೋವು ಅಂತ ನಾಟಕ ಮಾಡ್ತಿದ್ದೀರಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಶಾಕಿನೇನು ಸಕ್ಕರೆ ನಾಟಕ ಮಾಡ್ತಿದ್ರಾ ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಹೌದು ರೀ ಅವರು ನಾಟಕ ಮಾಡ್ತಾಯಿದ್ರು ನಾನು ಡೆಕೋರೇಷನ್ಗೆ ಬರಬಾರ್ದು ಅಂತಲೇ ಈ ಥರ ನಾಟಕ ಮಾಡಿರೋದು ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಇದರಿಂದ ಇವ್ರಿಗೇನು ಲಾಭ ಆಗುತ್ತೆ ಅಂತ ಕೇಳಿದಾಗ ಅಲ್ಲ ಇವ್ರಿಗೇನು ಲಾಭ ಆಗುತ್ತೋ ಇಲ್ಲ ನಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ ಆದರೆ ಆ ವಿಶಾಲಾಕ್ಷಿ ಅಂತೂ ಲಾಭ ಆಗುತ್ತೆ ಅವಳೇ ಇದನ್ನೆಲ್ಲ ಹೇಳ್ಕೊಟ್ಟಿರೋದು ಅಂತ ಮೀನಾ ಹೇಳ್ತಾಳೆ. ಸೂರ್ಯ ನೀನು ಹೇಳ್ತಾ ಇದ್ದಲ್ಲ ನಿಜಾನ ಮೀನಾ ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಹೌದು ರೀ ಅವರಿಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಎಲ್ಲನೂ ಕೇಳಿಸ್ಕೊಂಡೆ ಅಂತ ಮೀನಾ ಹೇಳ್ತಾಳೆ. ನನಗಿದೆಲ್ಲ ನೋಡಿ ನಂಬೋದಕ್ಕೆ ಆಗಿರತ್ತ ಮೀನಾ ಹೇಳಿದಾಗ ಈ ಥರ ಆಗಿದೆಯಾ ಕತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಯ್ಯಮ್ಮನಿಗೋಸ್ಕರ ಈ ಸಕ್ಕರೆ ನಾಟಕ ಆಡಿದ್ದ ಬಾ ಮೀನಾ ನೀನು ಅಂತ ಮೀನಾನ ಹಾಲ್ಗೆ ಕರ್ಕೊಂಬರ್ತಾನೆ ಸೂರ್ಯ. ಈ ಕಡೆ ಮೀನಾ ಅಯ್ಯೋ ನಿಮ್ಗೆ ಹೇಳಿದೆ ತಪ್ಪಾಯಿತು ಇವಾಗ ತಕ್ಷಣ ಹೋಗಿ ನೀವೇನು ಗಲಾಟೆ ಮಾಡಬೇಡಿ ಅಂತ ಮೀನಾ ಟೆನ್ಷನಿಂದ ಹೇಳ್ತಿರ್ತಾಳೆ ಸೂರ್ಯನಿಗೆ. ಆಗ ಸೂರ್ಯ ನೋಡು ಮೀನಾ ಇದನ್ನೆಲ್ಲ ನಾನು ಕೇಳಲೇಬೇಕು ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಬಾ ಅಂತ ಮೀನನ್ನ ಹಾಲ್ಗೆ ಕರ್ಕೊಂಬರ್ತಿರ್ತಾನೆ ಸೂರ್ಯ. ಆಗ ಮನೋಜ ಏನೋ ನೀನು ಹೆಂಡ್ತಿ ಇನ್ನೇನಾದ್ರು ಸಂದೇಹ ಮಾಡಿದಾಳೇನೋ ಅಂತ ಮನೋಜ ಕೇಳ್ತಿರ್ತಾನೆ. ಆಗ ಸೂರ್ಯ ಹೇಳ್ತಾನೆ ನನ್ನ ಹೆಂಡ್ತಿ ಎಲ್ಲ ಕೊಡೋ ಸಾಧನೆ ಮಾಡಿರೋದು ಒಳ್ಳೆ ನಾಟಕ ಮಾಡಿ ಸಾಧನೆ ಮಾಡಿದ್ರಲ್ಲ ಅವ್ರಿಗೆ ಕೊಡೋ ಅವಾರ್ಡ್ ಕೊಡಬೇಕು ಎಲ್ಲ ಗೊತ್ತಾಗುತ್ತೆ ಇವತ್ತು ನಿನಗೆ ಅಂತ ಸೂರ್ಯ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ರಂಗನಾಥ ಶಾಕಿನ ಏನೋ ಸೂರ್ಯ ಏನೋ ಹೇಳ್ತಿದ್ಯಾ ಅಂತ ಕೇಳ್ತಾರೆ.
ಆಗ ಸೂರ್ಯ ಹೇಳ್ತಾನೆ, ಸಕ್ಕರೆಗೆ ಕೈ ನೋವು ಅಂತ ಹೇಳ್ತಿದ್ರಲ್ಲ, ಇವಾಗ ಗೊತ್ತಾಗುತ್ತೆ ಆ ನೋವೆಲ್ಲ ನಿಜಾನೋ ಸುಳ್ಳೋನೋ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥರು ಏನೋ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಮೀನನ ಸೇವೆ ಮಾಡಿಸ್ಕೋಬೇಕು ಅಂತ ಎಲ್ಲೂ ಕಳಿಸಿರೋ ಮನೇಲೇ ಇಳಿಸ್ಕೊಂಡ್ರಲ್ವ ಸಕ್ಕರೆ, ಕೈ ನೋವು ಸೊಂಟ ನೋವು ಅಂತೆಲ್ಲ ಹೇಳಿದ್ರು, ಅದೆಲ್ಲ ನಾಟಕಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥರು ಏನೋ ಹೇಳ್ತಿದ್ಯಾ ಅಂದಾಗ, ಹೌದಪ್ಪ ಡೆಕೋರೇಷನ್ಗೆ ಹೋಗಬಾರ್ದು ಅಂತಲೇ ಈ ಥರ ಎಲ್ಲ ಸಕ್ಕರೆ ನಾಟಕ ಮಾಡಿರೋದು ಅಂತ ಹೇಳ್ತಾನೆ. ಈ ಮೀನು ಹೆಂಗೆ ಹೂವಿನಂಥ ಮನಸ್ಸಪ್ಪ, ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಈ ಸಕ್ಕರೆ ಈ ಥರ ಎಲ್ಲ ನಾಟಕ ಮಾಡಿದ್ದಾರೆ. ನೀನು ಅವಾಗವಾಗ ಹೇಳ್ತಿರ್ತೀಯಲ್ಲಪ್ಪ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತೀಯಲ್ಲಪ್ಪ, ಅದೇ ಥರನೇ ಆಯಿತು ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜ ಈ ಥರ ಎಲ್ಲ ನಾಟಕ ಮಾಡಿದ್ರೆ ಅಮ್ಮನಿಗೇನೋ ಲಾಭ ಸಿಗುತ್ತೆ ಅಂತ ಮನೋಜ ಹೇಳ್ತಾನೆ. ಆಗ ಶ್ರುತಿನು ಸೂರ್ಯ ಅವರು ಹೇಳ್ತಿದ್ರಲ್ಲ ಅತ್ತೆ ಮಾಡ್ತಾರೋ ನಾಟಕ ಅಂತ, ಹಂಗಾರೆ ಅದು ನಿಜಾನೇ ಆಗಿರುತ್ತೆ ಅಂತ ಶ್ರುತಿ ಹೇಳ್ತಾಳೆ. ಆಗ ರೋಹಿಣಿ ಅತ್ತೆ ಈ ಥರ ನಾಟಕ ಮಾಡೋದ್ರಿಂದ ಅವ್ರಿಗೇನು ಲಾಭ ಸಿಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಓ ಪೌಡ್ರಮ್ಮ, ನೀನು ಮನೋಜ್ ಏನಾದರೂ ಮಾಡ್ತಾಯಿದ್ರೆ ಸಕ್ಕರೆಗೆ ತುಂಬ ಖುಷಿಯಾಗುತ್ತೆ, ಆದರೆ ಮೀನಾ ಏನಾದ್ರು ದೊಡ್ಡ ಮಟ್ಟದಲ್ಲಿ ಈ ಥರ ಮಾಡಿದ್ರೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಮೀನಾ ಅಂದರೆ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಹಿಂಗೆಲ್ಲ ಮಾಡೋದು. ಅದು ಬೇರೆ ನಾನು ಇಷ್ಟ ಇಲ್ದಿರೋ ಮಗ, ಇವಳು ಇಷ್ಟ ಇಲ್ದಿರೋ ಸೊಸೆ, ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಕೋಪ ಮಾಡಿಕೊಂಡು, ನಾನು ಈ ಥರ ಎಲ್ಲ ಮಾಡಿಲ್ಲ ಕೊಡೋ, ಏನೋ ಹೇಳ್ತಾ ಇದೆಯಾ ಅಂತ ಶಾಂತಿ ಬೈತಿರ್ತಾಳೆ. ಆಗ ಸೂರ್ಯ ಇರೋದನ್ನೇ ಸಕ್ಕರೆ ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ಆಗ ರವಿ, ಅಮ್ಮಗೆ ನೀವಿಬ್ಬರು ಇಷ್ಟ ಇಲ್ಲ ಅಂತ ಗೊತ್ತು, ಆದರೆ ನಿಮ್ಮ ಕೆಲಸ ತಡೆಯೋಕ್ಕೆ ಈ ಥರ ಎಲ್ಲ ಮಾಡ್ತಾರಾ ಅಂತ ರವಿ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಈ ಸಕ್ಕರೆ ಬೇಕು ಅಂತ ಮಾಡಿಲ್ಲ, ಬೇರೆಯವ್ರ ಮಾತು ಕೇಳಿಸ್ಕೊಂಡು ಈ ಥರ ಮಾಡ್ತಾ ಇರೋದು. ಈ ಸಿಟಿನಲ್ಲಿ ಡೆಕೋರೇಷನ್ ಮಾಡೋಕ್ಕಂತಲೇ ಒಬ್ಬರು ಲೇಡಿ ಇದ್ದಾರೆ, ಅವ್ರಿಗೆ ಆರ್ಡರ್ ಸಿಗ್ತೀರಾ, ಮೀನಾಗ ಆರ್ಡರ್ ಸಿಕ್ತು ಅಂತ ಹೊಟ್ಟೆ ಊರಿಗೆ ಅಮ್ಮ ಸಕ್ಕರೆ ಹತ್ರ ಎಲ್ಲ ಹೇಳ್ಕೊಟ್ಟಿರೋದು. ಈ ಥರ ಅವ್ರ ಮಾತು ಕೇಳಿಕೊಂಡು ಸಕ್ಕರೆ ಈ ಥರ ನಾಟಕ ಮಾಡಿ ಮೀನಾಗೆ ಆರ್ಡ್ರ್ ಸಿಗಬಾರ್ದು ಅಂತ ಈ ಥರ ಎಲ್ಲ ಮನೇಲೇ ಕೂರಿಸಿ ನಾಟಕ ಮಾಡಿರೋದು ಅಂತ ರವಿಗೆ ಸೂರ್ಯ ಎಲ್ಲ ವಿಷಯನೂ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಶಾಂತಿ ಭಯ ಪಟ್ಕೊಂಡು ರಣತವ್ರನ್ನೇ ನೋಡ್ತಾ ಇರ್ತಾಳೆ. ಆಗ ರಣತರು ಕೋಪ ಮಾಡ್ಕೊಂಡು, ಏನೇ ಶಾಂತಿ ಇದೆಲ್ಲ ನೀನು ಮಾಡಿರೋ ನಿಜಾನೇನೆ ಅಂತ ಕೇಳ್ತಾ ಇರ್ತಾರೆ. ಆಗ ಶಾಂತಿ, ಅಲ್ಲ ರೀ ಅವನೇನೋ ತಲೆ ಕೆಟ್ಟು ಮಾತಾಡ್ತಾನಂತೆ, ನೀವು ಅದನ್ನೇ ಕೇಳ್ತೀರಲ್ಲ ಅಂತ ಶಾಂತಿ ಹೇಳ್ತಾಳೆ. ಆಗ ರಣತರು, ಸೂರ್ಯ ಸುಳ್ಳೆಲ್ಲ ಹೇಳಿದ ನಡೆದಿದ್ದೇ ಹೇಳ್ತಾನೆ, ನಿಜ ಹೇಳೆ ಅಂತ ರಣತರು ಶಾಂತಿಗೆ ಕೇಳ್ತಾರೆ. ಆಗ ಶಾಂತಿ, ನಿಜವಾಗ್ಲೂ ನನಗೆ ಮೈಕೈ ತುಂಬ ನೋವ್ತಾಯಿತ್ತು ರೀ, ಅದಕ್ಕೆ ಮೀನನೇ ಇರೋದಕ್ಕೆ ಹೇಳಿದೆ ಅಂತ ಶಾಂತಿ ಹೇಳ್ತಾಳೆ. ಹೇಳ್ತಾ ಇರ್ಬೇಕಾದ್ರೆ ಶ್ರುತಿ, ಅಲ್ಲ ಅತ್ತೆ ನಿಮ್ಗೆ ಹುಷಾರಿಲ್ಲ ಅಂದರೆ ರೋಹಿಣಿ ಅವ್ರಿಗೆ ಇಲ್ಲ ಮಾವವ್ರಿಗೆ ಹೇಳ್ಬೋದಾಯ್ತು, ಮೀನವ್ರನ್ನೇ ಯಾಕೆ ನೀವು ಇರಿಸ್ಕೊಂಡ್ರಿ, ಅವ್ರನ್ನೇ ಯಾಕೆ ನೀವು ಇದು ಆರ್ಡ್ರಿಗೆ ಹೋಗೋಕ್ಕೆ ನೀವು ಬಿಡಲಿಲ್ಲ ಅಂತ ಶ್ರುತಿ ಕೇಳ್ತಾಳೆ. ಆಗ ರವಿ, ಕರೆಕ್ಟಾಗಿ ಹೇಳ್ತಾ ಇದ್ದೆ ಶ್ರುತಿ ನೀನು ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡ ರಂಗನಾಥರು ಶಾಂತಿಗೆ ಚೆನ್ನಾಗಿ ಬೈತಾರೆ. ನಿಂಗೆ ಮನುಷ್ಯತ್ವನೇ ಇಲ್ವೇನೆ, ಯಾಕೆ ಈ ಥರ ಎಲ್ಲ ಮಗುಗೆ ಮಾಡ್ತೀಯ ನೀನು ಅಂತ ಚೆನ್ನಾಗಿ ಬೈತಾರೆ ರಂಗನಾಥರು ಶಾಂತಿಗೆ. ಶಾಂತಿ, ಇಲ್ಲ ರೀ ನನಗೆ ನಿಜವಾಗ್ಲೂ ಕೈ ನೋವು ಕಾಲು ನೋವು ಇತ್ತು ಅಂತ ಹೇಳ್ತಿರ್ತಾಳೆ. ಆಗ ಶ್ರುತಿನೂ, ನೀವೆಲ್ಲ ನಮಗೆಲ್ಲ ಹೇಳಿದಿರೋ ಅವ್ರಿಗೆ ಮಾತ್ರ ಹೇಳ್ತಾನೆ, ಇದೆಲ್ಲ ನಾಟಕನೇ ಅಂತ ಶ್ರುತಿ ಹೇಳ್ತಾಳೆ. ಆಗ ರವಿನು, ನಮಗೆಲ್ಲ ಹೇಳ್ಬೋದಿತ್ತಲ್ಲ ಅಂತ ರವಿನೂ ಹೇಳ್ತಿರ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಬೇಕು ಅಂತಲೇ ಇದೆಲ್ಲ ಮಾಡಿರೋದು ಅಂದಾಗ, ಅಲ್ಲ ಕಣೆ ಚಿಕ್ಕ ಮಕ್ಳಿಗಿರೋ ತಿಳುವಳಿಕೆ ನಿನಗಿಲ್ವಾ, ಯಾಕೆ ಈ ಥರ ಎಲ್ಲ ಮಾಡ್ತೀಯ ಅಂತ, ನೀನು ಒಂದು ರಾಕ್ಷಸಿ ಕಣೆ, ಪಾಪಿ ಕಣೆ ನೀನು ಅಂತ ರಣತರು ಶಾಂತಿಗೆ ಬೈತಾರೆ. ಬರೀ ನಾಟಕ ಅಲ್ಲಪ್ಪ, ವಿಶಾಲಾಕ್ಷಿ ಜೊತೆ ಸೇರಿ ಈ ಥರ ಎಲ್ಲ ಮಾಡಿರೋದು ಅಂತ ಸೂರ್ಯ ಹೇಳ್ತಾನೆ. ರಣತರು, ನಿನ್ಗೆ ಎಷ್ಟು ಉಗಿದ್ರೂ ನೀನು ಬುದ್ಧಿ ಬೇಡೋದಿಲ್ಲ, ನಿನ್ನ ತಿಳುವಳಿಕೆ ಯಾವಾಗ ಬರುತ್ತಾ ಏನೋ ಅಂತ ರಣತರು ಶಾಂತಿಗೆ ಬೈತಿರ್ತಾರೆ. ಆಗ ಸೂರ್ಯ, ನಾವು ಯಾರು ಏನೇ ಮಾಡಿದ್ರೂ ನಮ್ಮನ್ನು ತಡೆಯೋಕ್ಕಾಗಲ್ಲ, ಅದಕ್ಕೆ ನಾವು ಇನ್ನೂ ಚೆನ್ನಾಗಿ ಬೆಳಿಬೇಕಂತ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಸೂರ್ಯ ಹೇಳ್ತಾನೆ. ಆಗ ನಂತರ ಏನಪ್ಪ ಅದು ಅಂದಾಗ, ನಾನು ಚೇತನ ಇಬ್ಬರು ಸೇರ್ಕೊಂಡು ಡ್ರೈವಿಂಗ್ ಕ್ಲಾಸ್ ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ನಮ್ಗೆ ಬರ್ತಾ ಇರೋ ಬಾಡಿಗೆಗಳು ಸರಿಯಾಗಿ ಸಾಕಾಗ್ತಿಲ್ಲ, ಅದಕ್ಕೆ ನಾವು ಇದನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಅಂತ ಸೂರ್ಯ ಹೇಳ್ತಾನೆ. ಆಗ ರಣತರು ತುಂಬ ಖುಷಿ ಪಟ್ಕೊಂಡು, ಧಾರಾಳವಾಗಿ ನಡೆಸಪ್ಪ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನಿಂಗೆ ಒಳ್ಳೆಯದೇ ಆಗುತ್ತೆ ಅಂತ ರಂಗತರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.